ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ನಾವು ಮನುಷ್ಯನ ಶರೀರ ಪ್ರತಿ 7 ಅಥವಾ 10 ವರ್ಷಕ್ಕೊಮ್ಮೆ ಬದಲಾಗುತ್ತದೆಯೇ ಎಂಬುದನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಇದರ ಬಗ್ಗೆ ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಪ್ರತಿ 7 ವರ್ಷಕ್ಕೊಮ್ಮೆ ಮಾನವ ಶರೀರ ಪರಿವರ್ತನೆ ಆಗುತ್ತಿರುತ್ತದೆ ಎಂದು ವಿಜ್ಞಾನ ಸಹ ಹೇಳುತ್ತದೆ. ಅಂದರೆ ಮಾನವ ಶರೀರದಲ್ಲಿರುವ ಕೋಶಗಳು ಬದಲಾಗುತ್ತಿರುತ್ತವೆ. ಮನುಷ್ಯನ 70 ವರ್ಷದ ವಯಸ್ಸಿನಲ್ಲಿ ಅವನ ಶರೀರವು ಸರಿಸುಮಾರು 10 ಸಲ ಬದಲಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಹಾಗಾದರೆ ಇದು ಸತ್ಯವೇ? ಬಾಪೂಜಿಯವರು ತಿಳಿಸಿಕೊಡುವಂತೆ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. ವಿಜ್ಞಾನ ಎಲ್ಲ ರೀತಿಯ ಸಾಕ್ಷ್ಯಗಳನ್ನು ನೀಡಿ ಶರೀರವು ಬದಲಾಗುವುದು ಹೌದು ಎಂದು ತೋರಿಸಿಕೊಡುತ್ತದೆ. ನಮ್ಮ ಆಲೋಚನಾ ಶಕ್ತಿ ಸಮಯದ ಜೊತೆಗೆ ಬದಲಾಗುತ್ತಿರುತ್ತದೆ ಮತ್ತು ನಮ್ಮ ಆಲೋಚನೆಗಳೊಂದಿಗೆ ನಮ್ಮ ಸೂಕ್ಷ್ಮ ಶರೀರ ಹಾಗೂ ನಮ್ಮ ಕಾರಣ ಶರೀರವೂ ಸಹ ಬದಲಾಗುತ್ತಿರುತ್ತದೆ. ನಂತರ ಇದು ಹೊರ ಸ್ಥೂಲ ಶರೀರದಲ್ಲಿ ಪ್ರತಿಬಿಂಬಿಸಲು ಆರಂಭಿಸುತ್ತದೆ. ಉದಾಹರಣೆಗೆ ಹಾವು ಪ್ರತಿ ವರ್ಷ ತನ್ನ ಪೊರೆಯನ್ನು ಬಿಡುತ್ತಿರುತ್ತದೆ. ಆದರೆ ಮಾನವ ಶರೀರವು ಬಹಳ ಸೂಕ್ಷ್ಮ ರೀತಿಯಲ್ಲಿ ಪರಿವರ್ತನೆಯಾಗುತ್ತಿರುತ್ತದೆ. ಹಾಗಾದರೆ ಶರೀರದ ಹೊರ ಪರಿವರ್ತನೆಯು ಸೂಕ್ಷ್ಮ ಶರೀರದ ಮೇಲೆ ನಿರ್ಧಾರವಾಗುತ್ತದೆಯೇ? ಬಾಪೂಜಿಯವರು ಹೇಳುತ್ತಾರೆ, ನಮ್ಮ ಭೌತಿಕ ಶರೀರವು ಸೂಕ್ಷ್ಮ ಶರೀರದ ಮೇಲೆ ಅವಲಂಬಿಸಿದೆ ಮತ್ತು ಕಾರಣ ಶರೀರದಲ್ಲಿ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳ ಲೆಕ್ಕಾಚಾರದ ಪರಿಣಾಮ ತುಂಬಿಕೊಂಡಿರುತ್ತದೆ. 800 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರ ಮುಖಚರ್ಯೆಯು ಅದ್ವಿತೀಯವಾಗಿದೆ. ಇದಕ್ಕೆ ಕಾರಣ ಆತ್ಮನಲ್ಲಿರುವ ರೆಕಾರ್ಡ್ಗಳ ಲೆಕ್ಕಾಚಾರ. ಎಲ್ಲ ವಿಭಿನ್ನ ಜನ್ಮಗಳ ಕರ್ಮ ಎಲ್ಲವೂ ನಮ್ಮ ಕಾರಣ ಶರೀರದಲ್ಲಿರುತ್ತದೆ. ನಂತರ ಅವುಗಳು ಸೂಕ್ಷ್ಮ ಶರೀರಕ್ಕೆ ಬಂದಾಗ ಅವುಗಳ ಅನುಗುಣವಾಗಿ, ಅಂದರೆ ಕರ್ಮಗಳ ಲೆಕ್ಕಾಚಾರದ ಅನುಗುಣವಾಗಿ ನಮ್ಮ ಶಾರೀರಿಕ ಶರೀರ ನಿರ್ಮಾಣವಾಗುತ್ತದೆ. ಹೀಗಾಗಿ ನಮ್ಮೆಲ್ಲರ ಮುಖಚರ್ಯೆಗಳು ಬೇರೆ ಬೇರೆಯೇ ಆಗಿರುತ್ತದೆ. ಇದಕ್ಕೆ ಕಾರಣ ನಮ್ಮೆಲ್ಲರ ಕಾರ್ಮಿಕ ರೆಕಾರ್ಡ್ ಬೇರೆ ಬೇರೆ ಆಗಿರುವುದೇ ಇದಕ್ಕೆ ಕಾರಣ. ಪ್ರತಿ 7 ವರ್ಷಕ್ಕೊಮ್ಮೆ ನಮ್ಮ ಆಲೋಚನೆಗಳು ಹಾಗೂ ಅವುಗಳ ಪ್ಯಾಟ್ರನ್ ಬದಲಾಗುತ್ತಿರುತ್ತದೆ. ನಮ್ಮ ಸೂಕ್ಷ್ಮ ಶರೀರವು ಸ್ವಯಂಚಾಲಿತವಾಗಿ ಬದಲಾಗುತ್ತಿರುತ್ತದೆ. ಇದರಿಂದಾಗಿ ನಮ್ಮ ಶಾರೀರಿಕ ಶರೀರದಲ್ಲಿ ಅದರ ಪರಿವರ್ತನೆಯು ಗೋಚರಿಸುತ್ತದೆ. ನಮ್ಮ ಆಲೋಚನೆಗಳೇ ಎಲ್ಲದಕ್ಕೆ ಮೂಲ ಆಧಾರವಾಗಿರುತ್ತದೆ. ನಮ್ಮ ನೋವು ನಲಿವುಗಳು ಸಂಪೂರ್ಣವಾಗಿ ನಮ್ಮ ವಿಚಾರಗಳು ಹಾಗೂ ಆಲೋಚನಾ ಶಕ್ತಿಯನ್ನು ಅವಲಂಬಿಸಿರುತ್ತದೆ. ಎಲ್ಲ ರೀತಿಯ ಕೆಟ್ಟ ಕರ್ಮಗಳು ನಮ್ಮ ಮನಸ್ಸು, ನಮ್ಮ ಮಾತು ಮತ್ತು ನಮ್ಮ ಕರ್ಮಗಳ ಮಾಧ್ಯಮದಿಂದ ಜರುಗುತ್ತಿರುತ್ತವೆ ಹಾಗೂ ಅವುಗಳು ನಮ್ಮ ಸೂಕ್ಷ್ಮ ಶರೀರವನ್ನು ಖಾಲಿ ಮಾಡಿ ನಮ್ಮ ಕಾರಣ ಶರೀರದ ಮೇಲೆ ಪ್ರಭಾವ ಬೀರುತ್ತಿರುತ್ತವೆ. ಹೀಗಾಗಿ ಎಲ್ಲ ಕಾಯಿಲೆಗಳು ನಮ್ಮ ಮನಸ್ಸಿನಲ್ಲೇ ಜನ್ಮ ಪಡೆಯುತ್ತವೆ. ನಂತರ ನಮ್ಮ ಕಾರಣ ಶರೀರದಲ್ಲಿ ಸೇರಿಕೊಳ್ಳುತ್ತವೆ. ಅದರ ನಂತರ ಸೂಕ್ಷ್ಮ ಶರೀರಕ್ಕೆ ಬರುತ್ತವೆ. ಒಟ್ಟಾರೆ ಅಂತ್ಯದಲ್ಲಿ ಕಾಯಿಲೆಗಳು ನಮ್ಮ ಸ್ಥೂಲಕ್ಕೆ ಬರುತ್ತವೆ. ನಾವು ನಮ್ಮ ಮನಸ್ಸನ್ನು ಬದಲಿಸಿದರೆ ಇದೆಲ್ಲ ಬದಲಾಗುತ್ತದೆ. ಎಲ್ಲ ರೋಗಗಳು ಮನಸ್ಸಿನಿಂದಲೇ ಸರಿ ಮಾಡಬಹುದು. ಮನಸ್ಸು ಸುದೃಢವಾಗಿರಬೇಕು. ಅಂದರೆ ನಮ್ಮ ಮನದಲ್ಲಿ ಕೇವಲ ಪಾಸಿಟಿವ್ ವಿಚಾರಗಳೇ ತುಂಬಿರಬೇಕು. ನಮ್ಮ ಆಲೋಚನೆಗಳು ಬದಲಾದರೆ ಎಲ್ಲವೂ ಬದಲಾಗುತ್ತದೆ. ಈ ಬದಲಾವಣೆಯ ಪ್ರಕ್ರಿಯೆ ಒಳಗಿನಿಂದಲೇ ಆರಂಭವಾಗಬೇಕು ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की पर